ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ನನ್ನನ್ನ ಕರೆದು ಇವತ್ತು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಯಾವ ರೀತಿ ನಾವು ಕೆಲಸ ಮಾಡ್ತಾ ಇದೀರಿ ಅಂತ ಹೇಳಿಲ್ಲ ಮಾಹಿತಿಯನ್ನ ಕೇಳಿದ್ರು. ನಾವು ಇವತ್ತು ಫಾಕ್ಸ್ಕಾನ್, ಎಕ್ಸೈಡ್ ಇದೆಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಹ ಇದು ಆಗ್ತಾ ಇದೆ, ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಆಮೇಲೆ ಸಿಂಗಲ್ ವಿಂಡೋ ಇದೆಲ್ಲವನ್ನು ಕೂಡ ಅವ್ರಿಗೆ ಬ್ರೀಫ್ ಮಾಡಿದೆ. ಇದು ವೆರಿ ವೆರಿ ಹ್ಯಾಪಿ. ಯಾರು ಅಲ್ಲಿ ಬೇರೆ ವೇಟ್ ಮಾಡಿದೀನಿ ಮತ್ತೆ ವೇಟ್ ಮಾಡಾಮೇಲೆ ಅದಕ್ಕಿಂತ ಬೇಗ ಹೋಗ್ಬೇಕು. ಯಾರಿಗೆ ಮೌಲ್ಯಮಾಪನ ಪ್ರಶ್ನೆ ಮೌಲ್ಯಮಾಪನ ತಿಳ್ಕೊಂಡಿದ್ರೆ ಮತ್ತೆ ನಾವು ಆನರ್ಸ್ಲಿ ಬರ್ತೀವಿ. ಸರ್, ವಿಜಯೇಂದ್ರ ಅವರು ಹೇಳಿದ್ದಾರೆ, ಉದ್ಯಮಿಗಳ ಹಿತರಕ್ಷಣೆ ಕಾಯಕ್ಕೆ ಸರ್ಕಾರ ವಿಫಲ ಆಗಿದೆ, ಭೂಮಿ ಕೊಡೋಕೆ ವಿಫಲ ಆಗ್ತಾ ಇದೆ ಅಂತ ಮಾತಾಡ್ತಾರೆ. ಈ ಕಡೆ ಒಂದ್ ವೇಳೆ ಇದು ಆಗಿದ್ರೆ ಅವಾಗ ರೈತರ ಹಿತರಕ್ಷಣೆ ಅಂತ ಹೇಳ್ತಿದ್ರು ಅವರು ವಿಜೇಂದ್ರ. ಎಲ್ಲರೂ ಹೇಳ್ತಾರೆ, ಅವ್ರು ಬಿಡಿ. ನಾನ್ ಹೇಳಿದ್ದೀನಲ್ಲ, ನಾವು ಬಹಳ ಗಟ್ಟಿಯಾಗಿದ್ದೀವಿ. ಮೈ ರೆಸ್ಪಾನ್ಸಿಬಿಲಿಟಿ ಟು ಎಲ್ಲ ಇಂಡಸ್ಟ್ರೀಸ್ ನ ಕಾಪಾಡುವಂತದ್ದು, ಅವ್ರಿಗೆ ಭೂಮಿ ಕೊಡುವಂತದ್ದು, ಎಲ್ಲಿ ಬೇಡದಂತ ಕೊಡುವಂತದ್ದು. ಬಿಕಾಸ್ ಆಫ್ ವಾಂಟ್ ಆಫ್ ಲ್ಯಾಂಡ್, ಭೂಮಿ ಸಲುವಾಗಿ ಯಾವುದೇ ಒಂದು ಸಣ್ಣ ಇಂಡಸ್ಟ್ರಿ ಕೂಡ ಕರ್ನಾಟಕ ರಾಜ್ಯದಿಂದ ಬೇರೆ ಕಡೆ ಹೋಗೋದಿಲ್ಲ. ವಿಪಕ್ಷಗಳದು ನಾನು ಇದ್ರಾಗ ಹೇಳಕ್ ಬರೋದು, ಅವ್ರಿಗೆ ಹೀಗೆ ಮಾಡಿದ್ರೆ ಇಂಡಸ್ಟ್ರಿ ಪರವಾಗಿದಾರ ಅಂತಿದ್ರು, ಹೀಗೆ ಮಾಡಿದ್ರೆ ರೈತರ ವಿರೋಧಿ ಅಂತಿದ್ರು, ಈಗ ರೈತರ ಪರವಾಗಿ ಇಂಡಸ್ಟ್ರಿ ವಿರೋಧಿ ಅಂತಾರೆ. ಅವ್ರಿಗೆಲ್ಲರೂ ರಾಜಕೀಯ ಮಾಡ್ಬೇಕಷ್ಟೇ. ಆದ್ರೆ ನಮಗೆ ರಾಜ್ಯದ ಹಿತಾಸಕ್ತಿ ಮುಖ್ಯ. ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಒಂದೇ ಒಂದು ಇಂಡಸ್ಟ್ರಿ ಒಂದು ದಿವಸ ಕರ್ನಾಟಕ ರಾಜ್ಯದಿಂದ ಬೇರೆ ಕಡೆ ಹೋಗ್ಲಿಕ್ಕೆ ಬಿಡೋದಲ್ಲ. ಅವ್ರಿಗೆ ಬೇಕಾಗಿದ್ದಂತ ಲ್ಯಾಂಡ್ ಅನ್ನ ನಾವು ಕೊಡ್ತೀವಿ. ಎಷ್ಟೇ ಬೇಕಾಗಿಷ್ಟು ಲ್ಯಾಂಡ್ ಇರಲಿ, ಎಲ್ಲಿ ಬೇಕಾಗಿದ್ದಲ್ಲಿ ಕೊಡ್ತೀವಿ. ಅದ್ರಾಗ ಎರಡು ಮಾತಿಲ್ಲ. ಯಾವುದು ಹೇಳಿ, ಅದನ್ನು ಕೂಡ ಬ್ರೀಫ್ ಮಾಡಿದೆ. ಥ್ಯಾಂಕ್ ಯು. ಯೂಟ್ಯೂಬ್ ಬಂದಿರ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.